ಜೆಡಿ ಕಾಲೋನಿ ಸಮಸ್ಯೆ ಬಗೆಹರಿಯುತ್ತೆ, ಬಟ್ KHP ಕಾಲೋನಿ ಸಮಸ್ಯೆ ಬಗೆಹರಿಲ್ಲ ಅಂತ. ಆಯಿತು. KHP ಕಾಲೋನಿ ಅವರು ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿಕೊಡ್ಬೇಕಾದ್ರೆ ನಮ್ಮ ನಗರಸಭೆಯ ಆವತ್ತಿನ ಕಮಿಷನರ್ ಅವರ ಲೋಪದಿಂದ ಇದು ಸಮಸ್ಯೆಗೆ ದಾರಿಯಾಗಿದೆ. KHP ಅವ್ರ ಹತ್ರ ಮಿನಿಮಮ್ ಒಂದು ಲೇಔಟನ್ನು ನಗರಸಭೆಗೆ ಅಧೀನಕ್ಕೆ ತಗೋಬೇಕಾದ್ರೆ ಮಿನಿಮಮ್ 30 ಕೋಟಿಯಿಂದ 50 ಕೋಟಿ ಈಸ್ಕೋಬೇಕಾಯಿತು. ಇವರು ಕೇವಲ 5 ಕೋಟಿ ರೂಪಾಯಿ ಈಸ್ಕೊಂಡು ಅಭಿವೃದ್ಧಿಗೆ ಮಾಡಿರೋದ್ರಿಂದ ಇಲ್ಲಿಗಾಗಲೇ ಇದೊಂದೇ ವಾರ್ಡ್ಗೆ 41.5 ಕೋಟಿ ಹಾಕಿದ್ರು ಇನ್ನೂ ಸಮಸ್ಯೆ ಬಗೆಹರಿತಾ ಇಲ್ಲ. ಒಂದು ವಾರ್ಡ್ಗೆ 41.5 ಕೋಟಿ ಅಂದರೆ ಭಾಳಷ್ಟು ಹೊಸ ಲೇಔಟು, ಗದ್ದೆ ಒಳಗಡೆ ಲೇಔಟ್ ಮಾಡಿದ್ದಾರೆ, ಕೆರೆ ಒಳಗಡೆ ಲೇಔಟ್ ಮಾಡಿದ್ದಾರೆ. ಹರಿಯೋ ನೀರೆಲ್ಲ ಗದ್ದೆ ಕೆರೆಗೆ ಬರಬೇಕು, ಇನ್ನೆಲ್ಲೂ ಹೋಗೋಕ್ಕಾಗಲ್ಲ. ಬಟ್ ಅದನ್ನೆಲ್ಲ ತಡಿಬೇಕಾದ್ರೆ ಚಾಲೆಂಜು. ನಾನು 41.5 ಕೋಟಿಯನ್ನು ಬಿಡುಗಡೆ ಮಾಡಿದ್ದೀನಿ. ಒಂದು 20 ಕೋಟಿ ಕೆಲಸ ಆಗಿದೆ. ಮೊದಲೆಲ್ಲ ರಾತ್ರಿಯೆಲ್ಲ ಮಲಗೋಕ್ಕಾಗ್ತಿರ್ಲಿಲ್ಲ ತಿಂಗಳಾನುಗಟ್ಟಲೆ. ಈಗ ನೆಮ್ಮದಿಯಿಂದ ಮಲಗಿದ್ದಾರೆ. ಕೆಲವೊಂದು ಈ ಹಳ್ಳಿಗಳ ಭಾಗದ ಓವರ್ಫ್ಲೋ ನೀರಾಗಿರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ನೀರು ಏರೆ ಒಳಗೆ ಬಂದಿದೆ. ಬಟ್ ಈಗ ಟೆಂಡರ್ ಆಗ್ತಾಯಿದೆ. ಟೆಂಡರ್ ಆದರೆ ಬರೋ ಮಳೆಗಾಲದಷ್ಟರಲ್ಲಿ 1 ಇಂಚು ನೀರು ಬರೋದಂಗೆ ತಡೆಗೋಡೆಯನ್ನು ಕಟ್ತೀವಿ. ಶಾಶ್ವತವಾಗಿ ಪರಿಹಾರ 15 ಕೋಟಿ ಬಿಡುಗಡೆ ಮಾಡಿಬಿಟ್ಟಿದ್ದೀವಿ. ಈ ರಸ್ತೆಗೆ 2 ಕೋಟಿ, ಕುಡಿಯೋ ನೀರಿಗೆ 1 ಕೋಟಿ, ಒಟ್ಟು ಎಲ್ಲ ಬಿಡುಗಡೆ ಆಗೋಗಿದೆ. ತಾಂತ್ರಿಕವಾಗಿ ನಡಿಬೇಕಲ್ಲ ಟೆಂಡರ್ಲಾದರೆ ಅದು ಪ್ರಾಬ್ಲಮ್ಸ್. ಅದು NH ಅವ್ರು ಈಗ ಏನಾಗ್ತದೆ, ಅವತ್ತು ನಿಂತು ಈಗ ನನ್ನಂತವನಾಗಿದ್ದರೆ ನಿಂತು ಪೈಪ್ ದೊಡ್ಡದು ಹಾಕ್ಕೊಂಡಿದೆ. ಆವತ್ತಿನ ಸಮಸ್ಯೆಗಳೆಲ್ಲ ನಮ್ಮ ಮೇಲೆ ಬರ್ತೀವಿ. NH ಅವ್ರನ್ನ ಕರೆದಿದ್ದೀನಿ. ನಿಮ್ಮನ್ನೆಲ್ಲ ಮಾತಾಡಾದ್ಮೇಲೆ ಆ NH ಅವ್ರಿಗೂ ಆ ಪೈಪ್ ಹಾಕೋಕ್ಕೆ ಮತ್ತು ಅಲ್ಲೊಂದು ಬ್ರಿಡ್ಜ್ ಹೋಗಿದೆ, ಅದಕ್ಕೂ 2.5 ಕೋಟಿ ರಿಲೀಸ್ ಮಾಡಿದ್ದೀವಿ. ಅದನ್ನು ಬೇಗ ಆಮೇಲೆ ಟೆಂಡರ್ ಮಾಡೋಣ, ಕೆಲಸ ಮಾಡಿ ಅಂತ ಹೇಳ್ತೀವಿ. ಬಟ್ ಒಂದೊಂದು ಸರಿ RTA ಅವ್ರು ಬರ್ತಾರೆ. ಇಂಥವೆಲ್ಲ ಏನಾಗುತ್ತೆ, ನಾವು ಮಾನವೀಯತೆ ದೃಷ್ಟಿನ ಪಠಾರ ಅಂತ ಕೆಲಸ ಮಾಡಿ ಟೆಂಡರ್ ಮಾಡಿದೆ ಕೆಲಸ ಮಾಡಿಬಿಟ್ರು ಅಂತಾರೆ. ಈ ಥರ ಎಲ್ಲ ಸಮಸ್ಯೆಗಳಿದೆ, ಅವೆಲ್ಲ ಬಗೆಹರಿಸಿ ಮುಂದಕ್ಕೆ ಹೋಗ್ಬೇಕು. ಖಾಸಗಿ ಒಂದು ನಿಮಿಷ, ಇದು ಖಾಸಗಿ ಹೇಳ್ತೀನಿ ಇದು ಪ್ರತಿಯೊಬ್ಬರ ಖಾಸಗಿ ಸೈಟು. ಪ್ರತಿ ಸೈಟನ್ನು ಸರ್ಕಾರ ಅದನ್ನು ಕ್ಲೀನ್ ಮಾಡ್ಸೋಕ್ಕಾಗಲ್ಲ. ಅಲ್ಲ ಅದಕ್ಕೆ ಮಾರ್ಕೆಟ್ ಮಾಡುವಂಥ ಕೆಲಸ ಮಾಡ್ಬೋದು ಅಥವಾ ದಂಡ ಹಾಕೋಂಥ ಕೆಲಸ ಮಾಡ್ಬೋದು ಸರ್. ಸರ್ಕಾರದಿಂದ ನಗರಸಭೆಯಿಂದ ಆ ಕೆಲಸ ಮಾಡೋಕ್ಕಾಗ್ತಾ ಇಲ್ವಾ? ಯಾಕೆಂದರೆ ರಾತ್ರಿ 7 ಗಂಟೆ ಆದರೆ ಓಡಾಡೋಕ್ಕಾಗಲ್ಲ. ಆಯಿತು, ಅದನ್ನು ಈಗ ಲೈಟ್ ಕಂಬಗಳೆಲ್ಲ ಚೇಂಜ್ ಮಾಡೋಕ್ಕೆ ಹೇಳಿದ್ದೀನಿ ನಾನು. ಅವ್ರಿಗೂ ನೋಟಿಸ್ ಕೊಡುವಂಥ ಕೆಲಸ ಆಗಲಿ ಅಂತ ಸರ್. ಆ ಸೈಟ್ ಅವ್ರಿಗೆ ಖಾಲಿ ಬಿಟ್ಟಿರೋಂಥವ್ರಿಗೂ ನೋಟಿಸ್ ಕೊಡ್ಬೋದಲ್ಲ ಸರ್? ನಿಮ್ಮ ಸಲಹೆಯನ್ನು ತೊಗೊಂಡು ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಮಾಡ್ತೀನಿ ಸರ್. ಕ್ಷೇತ್ರದ ಕಾಳಜಿ ಇಟ್ಕೊಂಡು ಎಲ್ಲ ಕಡೆ ರಸ್ತೆಗಳನ್ನ ಮಾಡಿಸ್ತಾ ಇದ್ದಾರೆ. ಒಂದಷ್ಟು ಕಡೆ ಗುತ್ತಿಗೆದಾರರು ಕಳಪೆ ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ. ಅದು ಕಳಪೆ ಆಗಿಲ್ಲ. ನಾನು ಎಲ್ಲ ತಾಂತ್ರಿಕವಾಗಿ ತೊಗೊಂಡೆ. ಅಲ್ಲೇನಾಗಿದೆ, ಒಂದು ನೀರಿನ ಪೈಪ್ ಹೋಗಿದೆ. ಆ ನೀರಿನ ಪೈಪು ಡ್ಯಾಮೇಜ್ ಆಗಿ ಲೀಕ್ ಆದಾಗ ಅದು ಕಿತ್ತು ಬಂದಿದೆ. ಅದನ್ನು ಸರಿ ಮಾಡಿದ್ದಾರೆ. ಅದಕ್ಕೇ ಇಲ್ಲಿ ಒಳಲು ಸರ್ಕಲಿಂದ ಪೇಟೆ ಬೀದಿ ಒಳಗಡೆ ರಸ್ತೆ ನಡೆಯೋದನ್ನ ಸ್ಟಾಪ್ ಮಾಡಿದೆ. ಅಲ್ಲಿ ಪೈಪ್ಲೈನ್ ಎಲ್ಲ ಚೇಂಜ್ ಮಾಡಬೇಕಾಗಿದೆ. ಈಗ ನಾವು ರೋಡ್ ಮಾಡಿಬಿಟ್ಟು ಆ ಪೈಪ್ಲೈನಲ್ಲಿ ನೀರು ತಿರ್ಗಾ ಲೀಕ್ ಆದರೆ ಕಳಪೆ ಕಾಮಗಾರಿ ಅನ್ನೋದು ಬರುತ್ತೆ ಅನ್ನೋ ಕಾರಣಕ್ಕೆ ಸ್ಟಾಪ್ ಮಾಡಿದ್ದೀವಿ. ಅದೆಲ್ಲ 3ನೇ ಇನ್ಸ್ಪೆಕ್ಷನ್ನಲ್ಲಿ 3ನೇ ಇವರು ಅಂತಾರಲ್ಲ, ಅವ್ರ ಹತ್ರ ಎಲ್ಲ ಇನ್ಸ್ಪೆಕ್ಷನ್, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸಿದ್ವಿ. ಅದೇನು ಕಳಪೆ ಆಗಿಲ್ಲ. ಬಟ್ ಅಧಿಕಾರಿಗೆ ಹೇಳಿದ್ದೀನಿ, ನೀವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ತೊಂದರೆ ಆಗಿದ್ರೆ ನೋಟಿಸ್ ಕೊಡಿ ಅಂತಲೂ ಹೇಳಿ. ಇತ್ತೀಚೆಗೆ ರೈಲ್ವೆ ಅಂಡರ್ಪಾಸ್ ಆಯಿತು, ಸಣ್ಣ ಮಳೆಗೂ ಕೂಡ ನೀರು ನಿಲ್ಲುವಂಥ ಪರಿಸ್ಥಿತಿ. ಯಾವುದು? ರೈಲ್ವೆ ಅಂಡರ್ಪಾಸ್. ಆ ರೈಲ್ವೆ ಆ ನೀರು ಹೋಗೋದಕ್ಕೆ ಪೈಪ್ಲೈನ್ ಹಾಕಿ ಆಚೆಗೆ ಮೋರಿಗೆ ತೊಗೊಂಡೋಗ್ಬೇಕು. ಅಲ್ಲಿ ಅದೇ ಇದೇ ಸಮಸ್ಯೆ ಜನರದು. ಏನಾಗ್ತದೆ, ಆ ಪೈಪ್ಲೈನ್ ಮಾಡಿಬಿಟ್ರೆ ಸಾವಿರಾರು ವರ್ಷ ಏನೂ ಆಗೋಲ್ಲ. ಆ ಪೈಪ್ಲೈನ್ ಮಾಡ್ಬೇಕಾದ್ರೆ ಯಾರೋ 2 ಅಂಗಡಿ ತೊಂದರೆ ಆಗೇ ಆಗುತ್ತೆ. ಅವ್ನು ಬಿಡಲ್ಲ. ಅದ್ರ JCB ಮೇಲೆ ಮಲ್ಕೊಳ್ಳೋದು, ಧರಣಿ ಕೂತ್ಕೊಳ್ಳೋದು, ತೊಂದರೆ ಮಾಡ್ತಾನೆ. ಅದು ಸಮಸ್ಯೆ ಆಗ್ತದೆ. ಬಟ್ ಪೊಲೀಸ್ ಹಾಕಿ ಯಾರೋ 2 ತೊಂದರೆ ಆದರೂ ಪರವಾಗಿಲ್ಲ, 1000 ಜನಕ್ಕೆ ಒಳ್ಳೇದಾಗಬೇಕು, ಪೈಪ್ಲೈನ್ ಮಾಡಿ ಅಂತ ಹೇಳಿದ್ದೀನಿ.